ಮದುವೆಗೂ ಮುನ್ನವೇ ಗರ್ಭಿಣಿಯಾದ ಮಗಳು. ಮರ್ಯಾದೆಗೆ ಅಂಜಿ ಮಗಳನ್ನೇ ಕೊಲೆಗೆ ಯತ್ನಿಸಿದ ತಂದೆ. ಸೋಷಿಯಲ್ ಮೀಡಿಯಾ ಜಮಾನ ಬಂದು ಹದಿಹರಿಯದ ವಯಸ್ಸಿನವರು ಹಾಳಾಗಿ ಹೋಗ್ತಾ ಇದ್ದು ಪೋಷಕರನ್ನ ಚಿಂತೆಯಲ್ಲಿ ದೂಡುವಂತೆ ಮಾಡ್ತಾ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ನಮ್ಮ ಯಂಗ್ ಜನರೇಷನ್ ಫುಲ್ ಬ್ಯುಸಿಯಾಗಿದ್ದು ಜಾಲತಾಣಗಳ ಮೂಲಕ ಹೊಸಬರ ಪರಿಚಯ, ಸ್ನೇಹ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಪ್ರೇಮ ಪಾಶಕ್ಕೆ ಸಿಲುಕ್ತಾ ಇದ್ದು ಲವ್ ಅಂಡ್ ಅಫೇರ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಮದುವೆಗೂ ಮುನ್ನವೇ ಮಕ್ಕಳು ಗರ್ಭಿಣಿಯರಾಗ್ತಾ ಇದ್ದು ಪೋಷಕರಲ್ಲಿ ಆತಂಕ ಹೆಚ್ಚಾಗ್ತಾ ಇದ್ದು ಮರ್ಯಾದೆಗೆ ಅಂಜಿ ಕೊಲೆ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅಪ್ಪನಿಗೆ ಮಗಳೆಂದ್ರೆ ಅತಿಯಾದ ಪ್ರೀತಿ. ತನ್ನ ಮಗಳಿಗಾಗಿ ತನ್ನ ಸರ್ವಸ್ವವನ್ನ ಧಾರೆ ಎಳೆದ ತಂದೆಯ ಮರ್ಯಾದೆಯನ್ನ ತೆಗೆದಿದ್ದಕ್ಕೆ ಕೋಪಗೊಂಡ ತಂದೆ ಕೊಲೆಗೆ ಯತ್ನಿಸಿದ್ದು ಜೈಲು ಪಾಲಾಗಿದ್ದಾರೆ. ಹೌದು, ಮಗಳು ಮದುವೆಗೂ ಮುನ್ನ ಗರ್ಭಿಣಿಯಾಗಿದ್ದಾಳೆ ಎಂದು ಮರ್ಯಾದೆಗೆ ಅಂಜಿದ ತಂದೆ ಮಗಳನ್ನೇ ಕೊಲೆ ಮಾಡಲು ಯತ್ನಿಸಿರೋ ಘಟನೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಉಳವಿ ಸಮೀಪದ ಕಾನಹಳ್ಳಿ ಬಳಿಯ ಕಣ್ಣೂರು ಅರಣ್ಯ ಪ್ರದೇಶದಲ್ಲಿ ನಡೆದಿದೆ. ಹೌದು, ಮದುವೆಗೂ ಮುನ್ನ ಮಗಳು ಗರ್ಭಿಣಿಯಾದ್ರೆ ಯಾವ ಅಪ್ಪನಿಗೆ ತಾನೇ ಕೋಪ ಬರಲ್ಲ ಹೇಳಿ. ಇಂತಹ ಸಂದರ್ಭದಲ್ಲಿ ಮಗಳಿಗಿಂತ ತನ್ನ ಕುಟುಂಬದ ಮರ್ಯಾದೆಯೇ ಮುಖ್ಯ ಆಗುತ್ತೆ. ಪಾಪ ಈ ತಂದೆಗೂ ಅದೇ ಆಗಿತ್ತು. ಮಗಳು ಚೆನ್ನಾಗಿ ಓದಿ ಒಳ್ಳೆ ಮನೆಯನ್ನ ಸೇರಲಿ ಅನ್ನೋದಷ್ಟೇ ಹೆತ್ತ ತಂದೆಯ ಆಸೆ. ಆದ್ರೆ ತನ್ನ ಕನಸನ್ನೆಲ್ಲ ಮಣ್ಣು ಮಾಡಿದ ಮಗಳು ಇನ್ನೇಕೆ ಬೇಕು ಅಂತ ಕೊಲೆಗೆ ಯತ್ನಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಉಳವಿ ಸಮೀಪದ ಗ್ರಾಮವೊಂದರ 21 ವರ್ಷದ ಯುವತಿ ಮದುವೆಗೆ ಮುನ್ನವೇ ಪ್ರೆಗ್ನೆಂಟ್ ಆಗಿದ್ಲು. ಈ ಬಗ್ಗೆ ತಿಳಿದ ಅಪ್ಪನಿಗೆ ಸಿಕ್ಕಾಪಟ್ಟಿ ಕೋಪ ಬಂದಿದ್ದು ಆಸ್ಪತ್ರೆಗೆ ಹೋಗೋಣ ಅಂತ ಹೆಂಡತಿ ಹಾಗೂ ಮಗಳನ್ನ ಕರೆದೊಯ್ದ ತಂದೆ ಆಸ್ಪತ್ರೆಗೆ ಕರೆದೊಯ್ಯದೆ ಕಣ್ಣೂರು ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಮಗಳಿಗೆ ನಮ್ಮ ಮನೆ ಮರ್ಯಾದೆಯನ್ನ ಕಳೆದೆ ಅಂತ ಬಾಯಿಗೆ ಬಂದ ಹಾಗೆ ಬೈದು ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಹಗ್ಗದಿಂದ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಲು ತಂದೆ ಯತ್ನಿಸಿದ್ದು ನನ್ನನ್ನ ಸಾಯಿಸಬೇಡಿ ಅಂತ ಗೋಗರೆದ್ರು ಬಿಡದೆ ಕತ್ತಿಗೆ ಹಗ್ಗವನ್ನ ಬಿಗಿದಿದ್ದಾರೆ. ಆಗ ಮಗಳು ಪ್ರಜ್ಞೆ ತಪ್ಪಿದ್ದು ಮಗಳು ಸತ್ತಿದ್ದಾಳೆ ಅಂತ ಅಲ್ಲಿಂದ ತಂದೆ ತಾಯಿ ಕಾಲ್ಕಿತ್ತಿದ್ದಾರೆ. ಸ್ವಲ್ಪ ಸಮಯದ ಬಳಿಕ ಯುವತಿಗೆ ಪ್ರಜ್ಞೆ ಬಂದಿದ್ದು ರಸ್ತೆವರೆಗೂ ನಡೆದುಕೊಂಡು ಬಂದಿದ್ದಾಳೆ. ಬಳಿಕ ಸ್ಥಳೀಯರ ಸಹಾಯದಿಂದ ಉಳವಿಯ ಆಸ್ಪತ್ರೆಗೆ ದಾಖಲಾಗಿತ್ತು. ಬಳಿಕ ಅಲ್ಲಿಂದ ಆಕೆಯನ್ನ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗದ ಮೆಕಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಸದ್ಯ ಈ ಸಂಬಂಧ ಪೊಲೀಸ್ ಠಾಣೆಗೆ ಯುವತಿ ದೂರು ನೀಡಿದ್ದು ತಂದೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅದೇನೇ ಆಗಲಿ, ಮಕ್ಕಳು ಮಾಡಿದ ತಪ್ಪಿಗೆ ಕೊನೆಗೆ ತಂದೆ ತಾಯಿಗೆ ಶಿಕ್ಷೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.